ಇನ್ನು ಕಲಬುರಗಿ ಜಿಲ್ಲೆಯಲ್ಲಂತೂ ಭೀಮೆಯ ಅಬ್ಬರ ಭಾರಿ ಸಮಸ್ಯೆಗೆ ಕಾರಣ ಆಗಿದೆ. ಮಂದರವಾಡ ಗ್ರಾಮ ಮುಳುಗಡೆಯಾಗಿದೆ. 6 ದಿನಗಳಿಂದ ಮಂದರವಾಡ ಗ್ರಾಮದ ಸಂಪರ್ಕ ಕಟ್ ಆಗಿದೆ. ಬೋಟ್ ಮೂಲಕ ಗ್ರಾಮಕ್ಕೆ ಎನ್ಡಿಆರ್ಎಫ್ ತೆರಳಿದೆ. ಎನ್ಡಿಆರ್ಎಫ್ ಜೊತೆಗೆ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಕೂಡ ಹೋಗಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಸರ್ಕಾರಕ್ಕೆ ವಿಚಾರ ತಲುಪಿಸುವ ಕೆಲಸ ಆಗ್ತಾ ಇದೆ. 2 ತಿಂಗಳ ಮಗುವಿಗೆ ಹುಷಾರಿಲ್ಲದೆ ತಾಯಿ ಪರದಾಡ್ತಾ ಇದ್ದಾರೆ. ಚಿಕಿತ್ಸೆ ಕೊಡಿಸಬೇಕಾದ್ರೆ ಹೇಗೆ ದೊಡ್ಡ ಸಮಸ್ಯೆ. ಬೋಟ್ ಮೂಲಕ ಮಗುವಿನ ಜೊತೆ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗ್ತಾ ಇದೆ. ನೋಡಿ, ಮಂದರವಾಡ ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ. ಕ್ಯಾನ್ ಹಿಡ್ಕೊಂಡು ನೀರು ತರೋದಕ್ಕೆ ಜನ ಹೋಗ್ತಿದ್ದಾರೆ. ಕಲಬುರಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಂಕಷ್ಟ ಬಂದಿದೆ, ಈ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಜೊತೆಗಿಲ್ಲ ಅನ್ನುವಂತ ನೋವು ಅವರನ್ನ ಕಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭೀಮೆಯ ಆರ್ಭಟ ಮುಂದುವರೆದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿ 3 ದಿನ ಕಳೆದಿರುವಂಥದ್ದು. ಇವತ್ತು SDRF ತಂಡ ಅಲ್ಲಿಗೆ ತೆರಳ್ತಾ ಇರುವಂಥದ್ದು. SDRF ತಂಡದ ಜೊತೆಗೆ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಆ ಒಂದು ಗ್ರಾಮಕ್ಕೆ ತೆರಳ್ತಾ ಇರುವಂಥದ್ದು. ಬೋಟ್ನಲ್ಲಿ ಇದೀಗ ನಾನಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಈ ಒಂದು ಬೋಟ್ನಲ್ಲಿ SDRF ತಂಡ ಇರುವಂಥದ್ದು. ಈ ಒಂದು ತಂಡ ಆ ಮಂದರವಾಡ ಗ್ರಾಮಕ್ಕೆ ತೆರಳ್ತಾ ಇರುವಂಥದ್ದು. ಮಂದರವಾಡ ಗ್ರಾಮದಲ್ಲಿ ಸುಮಾರು ಒಂದು 600 ಮನೆಗಳು ಇರುವಂಥದ್ದು. ಅಲ್ಲಿರುವಂಥ ಜನರಿಗೆ ಇದೀಗ ರೆಸ್ಕ್ಯೂ ಮಾಡೋದಕ್ಕೆ ಅಂತೇಳಿ SDRF ತಂಡ ತೆರಳ್ತಾ ಇರುವಂಥದ್ದು. ದೂರದಲ್ಲಿ ತೋರಿಸ್ತಾ ಇರುವಂಥದ್ದು. ಈಗ ಅಲ್ಲಿರುವಂಥ ಏನು ಮನೆಗಳೇನಿದೆ ಆ ಮನೆಗಳಲ್ಲಿ ಸಾಕಷ್ಟು ಜನ ಏನು ಸಿಲುಕಿರುವಂಥದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಆ ಊರಿಗೆ ಅಂದರೆ ಮಂದರವಾಡ ಗ್ರಾಮಕ್ಕೆ ತೆರಳುವಂಥ ಸಂಪೂರ್ಣವಾದಂಥ ರಸ್ತೆ ಮುಳುಗಡೆ ಆದಂಥ ಹಿನ್ನೆಲೆಯಲ್ಲಿ ಆ ಊರಿಗೆ ತೆರಳೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಆ ಬೋಟ್ ಮುಖಾಂತರ ತೆರಳಿ ಅಲ್ಲಿರುವಂಥ ಜನರನ್ನು ಒಂದು ರೆಸ್ಕ್ಯೂ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ನಾನು ದೃಶ್ಯದಲ್ಲೂ ತೋರಿಸ್ತಾ ಹೋಗ್ತೀನಿ. ಇಲ್ಲಿರುವಂಥ ವಿದ್ಯುತ್ ಕಂಬಗಳು ಅರ್ಧದಷ್ಟು ಮುಳುಗಡೆ ಆಗಿರುವಂಥದ್ದು. ಅಂದರೆ ನೀರು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂತಂದರೆ ಭೀಮಾ ನದಿಯ ನೀರೇನಿದೆ ಅಪಾರ ಪ್ರಮಾಣದ ನೀರು ಎಲ್ಲ ಕಡೆ ನುಗ್ಗಿರುವಂಥದ್ದು. ಈಗಾಗಲೇ ಜಿಲ್ಲೆಯಲ್ಲಿ 90ಕ್ಕೂ ಅಧಿಕ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಕೆಲವೊಂದಷ್ಟು ಜಿಲ್ಲೆಗಳಲ್ಲಿರುವಂಥ ಮನೆಗಳು ಮುಳುಗಿರುವಂಥ ಮನೆಗಳನ್ನು ಬೇರೆಡೆ ಶಿಫ್ಟ್ ಮಾಡುವಂಥ ಕೆಲಸ ಆಗಿರುವಂಥದ್ದು. ಇನ್ನೂ ಕೂಡ ಕೆಲವೊಂದಷ್ಟು ಮನೆಗಳು ಏನು ಮುಳುಗಡೆ ಆಗಿದೆ ಅಂಥ ಮನೆಗಳಲ್ಲಿರುವಂಥ ಜನರನ್ನು ಇದೀಗ ಬೇರೆಡೆ ಕರ್ಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನೇನು ಆ ಮಂದರವಾಡ ಗ್ರಾಮ ಬರ್ತಾ ಇರುವಂಥ ದೃಶ್ಯ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಗ್ರಾಮದಲ್ಲೇ ಸಾಕಷ್ಟು ಜನ ಗ್ರಾಮಸ್ಥರು ಇರುವಂಥದ್ದು. ಸೊ ಅವರನ್ನು ಇದೀಗ ವಾಪಸ್ ಕರೆ ತರುವಂಥ ಕೆಲಸಕ್ಕೆ SDRF ತಂಡ ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿರುವಂಥ ಜನರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅಲ್ಲೇ ಹೋಗಿ ಅಲ್ಲಿರುವಂಥ ಜನರನ್ನು ಮಾತಾಡಿಸಿ ತಿಳಿದುಕೊಳ್ಳೋಣ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಂತೂ ಭೀಮೆಯ ಅಬ್ಬರ ಭಾರಿ ಸಮಸ್ಯೆಗೆ ಕಾರಣ ಆಗಿದೆ. ಮಂದರವಾಡ ಗ್ರಾಮ ಮುಳುಗಡೆಯಾಗಿದೆ. 6 ದಿನಗಳಿಂದ ಮಂದರವಾಡ ಗ್ರಾಮದ ಸಂಪರ್ಕ ಕಟ್ ಆಗಿದೆ. ಬೋಟ್ ಮೂಲಕ ಗ್ರಾಮಕ್ಕೆ NDRF ತೆರಳಿದೆ. NDRF ಜೊತೆಗೆ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಕೂಡ ಹೋಗಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಸರ್ಕಾರಕ್ಕೆ ವಿಚಾರ ತಲುಪಿಸುವ ಕೆಲಸ ಆಗ್ತಾ ಇದೆ. 2 ತಿಂಗಳ ಮಗುವಿಗೆ ಹುಷಾರಿಲ್ಲದೆ ತಾಯಿ ಪರದಾಡ್ತಾ ಇದ್ದಾರೆ. ಚಿಕಿತ್ಸೆ ಕೊಡಿಸಬೇಕಾದ್ರೆ ಹೇಗೆ ದೊಡ್ಡ ಸಮಸ್ಯೆ. ಬೋಟ್ ಮೂಲಕ ಮಗುವಿನ ಜೊತೆ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗ್ತಾ ಇದೆ. ನೋಡಿ, ಮಂದರವಾಡ ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ. ಕ್ಯಾನ್ ಹಿಡ್ಕೊಂಡು ನೀರು ತರೋದಕ್ಕೆ ಜನ ಹೋಗ್ತಿದ್ದಾರೆ. ಕಲಬುರಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಂಕಷ್ಟ ಬಂದಿದೆ, ಈ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಜೊತೆಗಿಲ್ಲ ಅನ್ನುವಂತ ನೋವು ಅವರನ್ನ ಕಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭೀಮೆಯ ಆರ್ಭಟ ಮುಂದುವರೆದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿ 3 ದಿನ ಕಳೆದಿರುವಂಥದ್ದು. ಇವತ್ತು SDRF ತಂಡ ಅಲ್ಲಿಗೆ ತೆರಳ್ತಾ ಇರುವಂಥದ್ದು. SDRF ತಂಡದ ಜೊತೆಗೆ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಆ ಒಂದು ಗ್ರಾಮಕ್ಕೆ ತೆರಳ್ತಾ ಇರುವಂಥದ್ದು. ಬೋಟ್ನಲ್ಲಿ ಇದೀಗ ನಾನಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಈ ಒಂದು ಬೋಟ್ನಲ್ಲಿ SDRF ತಂಡ ಇರುವಂಥದ್ದು. ಈ ಒಂದು ತಂಡ ಆ ಮಂದರವಾಡ ಗ್ರಾಮಕ್ಕೆ ತೆರಳ್ತಾ ಇರುವಂಥದ್ದು. ಮಂದರವಾಡ ಗ್ರಾಮದಲ್ಲಿ ಸುಮಾರು ಒಂದು 600 ಮನೆಗಳು
ಇರುವಂಥದ್ದು. ಅಲ್ಲಿರುವಂಥ ಜನರಿಗೆ ಇದೀಗ ರೆಸ್ಕ್ಯೂ ಮಾಡೋದಕ್ಕೆ ಅಂತೇಳಿ SDRF ತಂಡ ತೇಳ್ತಾ ಇರುವಂಥದ್ದು. ದೂರದಲ್ಲಿ ತೋರಿಸ್ತಾ ಇರುವಂಥದ್ದು. ಈಗ ಅಲ್ಲಿರುವಂಥ ಏನು ಮನೆಗಳೇನಿದೆ ಆ ಮನೆಗಳಲ್ಲಿ ಸಾಕಷ್ಟು ಜನ ಏನು ಸಿಲುಕಿರುವಂಥದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಆ ಊರಿಗೆ ಅಂದರೆ ಮಂದರವಾಡ ಗ್ರಾಮಕ್ಕೆ ತೆರಳುವಂಥ ಸಂಪೂರ್ಣವಾದಂಥ ರಸ್ತೆ ಮುಳುಗಡೆ ಆದಂಥ ಹಿನ್ನೆಲೆಯಲ್ಲಿ ಆ ಊರಿಗೆ ತೆರಳೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಆ ಬೋಟ್ ಮುಖಾಂತರ ತೆರಳಿ ಅಲ್ಲಿರುವಂಥ ಜನರನ್ನು ಒಂದು ರೆಸ್ಕ್ಯೂ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ನಾನು ದೃಶ್ಯದಲ್ಲೂ ತೋರಿಸ್ತಾ ಹೋಗ್ತೀನಿ, ಇಲ್ಲಿರುವಂಥ ವಿದ್ಯುತ್ ಕಂಬಗಳು ಅರ್ಧದಷ್ಟು ಮುಳುಗಡೆ ಆಗಿರುವಂಥದ್ದು. ಅಂದರೆ ನೀರು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂತಂದರೆ ಭೀಮಾ ನದಿಯ ನೀರೇನಿದೆ ಅಪಾರ ಪ್ರಮಾಣದ ನೀರು ಎಲ್ಲ ಕಡೆ ನುಗ್ಗಿರುವಂಥದ್ದು. ಈಗಾಗಲೇ ಜಿಲ್ಲೆಯಲ್ಲಿ 90ಕ್ಕೂ ಅಧಿಕ ಗ್ರಾಮಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಕೆಲವೊಂದಷ್ಟು ಜಿಲ್ಲೆಗಳಲ್ಲಿರುವಂಥ ಮನೆಗಳು ಮುಳುಗಿರುವಂಥ ಮನೆಗಳನ್ನು ಬೇರೆಡೆ ಶಿಫ್ಟ್ ಮಾಡುವಂಥ ಕೆಲಸ ಆಗಿರುವಂಥದ್ದು. ಇನ್ನೂ ಕೂಡ ಕೆಲವೊಂದಷ್ಟು ಮನೆಗಳು ಏನು ಮುಳುಗಡೆ ಆಗಿದೆ ಅಂಥ ಮನೆಗಳಲ್ಲಿರುವಂಥ ಜನರನ್ನು ಇದೀಗ ಬೇರೆಡೆ ಕರೆದುಕೊಂಡು ಬರುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಇನ್ನೇನು ಆ ಮಂದರವಾಡ ಗ್ರಾಮ ಬರ್ತಾ ಇರುವಂಥ ದೃಶ್ಯ ಕೂಡ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಗ್ರಾಮದಲ್ಲೇ ಸಾಕಷ್ಟು ಜನ ಗ್ರಾಮಸ್ಥರು ಇರುವಂಥದ್ದು. ಸೊ ಅವರನ್ನು ಇದೀಗ ವಾಪಸ್ ಕರೆತರುವಂಥ ಕೆಲಸಕ್ಕೆ SDRF ತಂಡ ಕೂಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ಅಲ್ಲಿರುವಂಥ ಜನರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಅಲ್ಲೇ ಹೋಗಿ ಅಲ್ಲಿರುವಂಥ ಜನರನ್ನು ಮಾತಾಡಿಸಿ ತಿಳಿದುಕೊಳ್ಳೋಣ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಂತೂ ಭೀಮೆಯ ಅಬ್ಬರ ಭಾರಿ ಸಮಸ್ಯೆಗೆ ಕಾರಣ ಆಗಿದೆ. ಮಂದರವಾಡ ಗ್ರಾಮ ಮುಳುಗಡೆಯಾಗಿದೆ. 6 ದಿನಗಳಿಂದ ಮಂದರವಾಡ ಗ್ರಾಮದ ಸಂಪರ್ಕ ಕಟ್ ಆಗಿದೆ. ಬೋಟ್ ಮೂಲಕ ಗ್ರಾಮಕ್ಕೆ NDRF ತೆರಳಿದೆ. NDRF ಜೊತೆಗೆ ರಿಪಬ್ಲಿಕ್ ಕನ್ನಡ ಸಿಬ್ಬಂದಿ ಕೂಡ ಹೋಗಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ವಿಚಾರ ತಲುಪಿಸುವ ಕೆಲಸ ಆಗ್ತಾ ಇದೆ. 2 ತಿಂಗಳ ಮಗುವಿಗೆ ಹುಷಾರಿಲ್ಲದೆ ತಾಯಿ ಪರದಾಡ್ತಾ ಇದ್ದಾರೆ. ಚಿಕಿತ್ಸೆ ಕೊಡಿಸ್ಬೇಕು, ಆದ್ರೆ ಹೇಗೆ? ದೊಡ್ಡ ಸಮಸ್ಯೆ. ಬೋಟ್ ಮೂಲಕ ಮಗುವಿನ ಜೊತೆ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಆಗ್ತಾ ಇದೆ. ನೋಡಿ, ಮಂದರವಾಡ ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರು ಇಲ್ಲ. ಕ್ಯಾನ್ ಹಿಡ್ಕೊಂಡು ನೀರು ತರೋದಕ್ಕೆ ಜನ ಹೋಗ್ತಿದ್ದಾರೆ. ಕಲಬುರಗಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಂಕಷ್ಟ ಬಂದಿದೆ, ಈ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಜೊತೆಗಿಲ್ಲ ಅನ್ನುವಂಥ ನೋವು ಅವರನ್ನ ಕಾಡ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ಭೀಮೆಯ ಆರ್ಭಟ ಮುಂದುವರೆದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿ 3 ದಿನ ಕಳೆದಿರುವಂಥದ್ದು. ಇವತ್ತು SDRF ತಂಡ ಅಲ್ಲಿಗೆ ತೆರಳ್ತಾ ಇರುವಂಥದ್ದು. SDRF ತಂಡದ ಜೊತೆಗೆ ರಿಪಬ್ಲಿಕ್ ಕನ್ನಡ ತಂಡ ಕೂಡ ಆ ಒಂದು ಗ್ರಾಮಕ್ಕೆ ತೆರಳ್ತಾ ಇರುವಂಥದ್ದು. ಬೋಟ್ನಲ್ಲಿ ಇದೀಗ ನಾನಿರುವಂಥದ್ದು ದೃಶ್ಯದಲ್ಲೂ ಕೂಡ ನೋಡ್ಬೋದು. ಈಗ ಈ ಒಂದು ಬೋಟ್ನಲ್ಲಿ SDRF ತಂಡ ಇರುವಂಥದ್ದು. ಈ ಒಂದು ತಂಡ ಆ ಮಂದರವಾಡ ಗ್ರಾಮಕ್ಕೆ ತೆರಳ್ತಾ ಇರುವಂಥದ್ದು. ಮಂದರವಾಡ ಗ್ರಾಮದಲ್ಲಿ ಸುಮಾರು ಒಂದು 600 ಮನೆಗಳು ಇರುವಂಥದ್ದು. ಅಲ್ಲಿರುವಂಥ ಜನರಿಗೆ ಇದೀಗ ರೆಸ್ಕ್ಯೂ ಮಾಡೋದಕ್ಕೆ ಅಂತೇಳಿ SDRF ತಂಡ ತೇಳ್ತಾ ಇರುವಂಥದ್ದು. ದೂರದಲ್ಲಿ ತೋರಿಸ್ತಾ ಇರುವಂಥದ್ದು. ಈಗ ಅಲ್ಲಿರುವಂಥ ಏನು ಮನೆಗಳೇನಿದೆ ಆ ಮನೆಗಳಲ್ಲಿ ಸಾಕಷ್ಟು